ಓಕೆ ಸರ್. L&T ಸುಮಾರು 5 ವರ್ಷಗಳಿಂದ 6 ವರ್ಷಗಳಿಂದ ಈ ಕಾಮಗಾರಿ ಪ್ರಾರಂಭ ಮಾಡಿದೆ. ಇಷ್ಟೊಳಗೆಲ್ಲ ಮುಗಿಬೇಕಾಗಿತ್ತು. ನಿಗದಿತ ಸಮಯದಲ್ಲಿ ಮುಗಿಸದೇ ಇರೋದು ಒಂದು. ಎರಡನೇದು ಕಳಪೆ ದರ್ಜೆ ಕಾಮಗಾರಿ. ಅದ್ರ ಜೊತೆಗೆ ಎಲ್ಲಿ ಹಣ್ಣುತ್ತಾರ ಅದನ್ನು ಮುಚ್ಚೋದಿಲ್ಲ. ಮುಚ್ಚಿದ ನಂತರ ಅದನ್ನು ರಿಸ್ಟೋರೇಷನ್ ಮಾಡುವಂಥದ್ದನ್ನು ಮಾಡ್ತಾ ಇಲ್ಲ. ಸುಮಾರು ಈ 2 ವರ್ಷದೊಳಗೆ ಒಂದು 10 ಸಲ ಮೀಟಿಂಗ್ ಆಗಿರ್ಬೋದು. ಈ ರಸ್ತೆ ಹಡ್ಡಿದ ನಂತರ ಸರಿಯಾಗಿ ಮುಚ್ಚುವಂಥದ್ದು, ಮುಚ್ಚಿದ ನಂತರ 1 ತಿಂಗಳಾಗ 2 ತಿಂಗಳಾಗ ಅದು ರಸ್ತೆ ಪುನರ್ ನಿರ್ಮಾಣ ಮಾಡುವಂಥದ್ದು. ಬಹಳಷ್ಟು ಕಡೆ 2 ವರ್ಷ ಆದ್ರೂ ಇನ್ನೂ ತನಕ ರಸ್ತೆ ಪುನರ್ ನಿರ್ಮಾಣ ಆಗಿಲ್ಲ. 1 ವರ್ಷ ಆಗಿಲ್ಲ, 15 ತಿಂಗಳಾಗಿಲ್ಲ. ಈ ರೀತಿ ಸುಮಾರು ಕಡೆ ಎಲ್ಲಿ ಪುನರ್ ನಿರ್ಮಾಣ ಮಾಡಿದಾರೆ ಅದು 15 ದಿವಸ ಕಿತ್ಕೊಂಡೋಗಿದ್ದು, 1 ತಿಂಗಳ ಕಿತ್ಕೊಂಡೋಗಿಲ್ಲ. ಆ ರೀತಿ ಕಳಪೆ ದರ್ಜೆ ಕಾಮಗಾರಿ. ಇಲ್ಲಿ ಅಧಿಕಾರಿಗಳ ಜೊತೆಗೆ ಅವರ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಬೆಂಗಳೂರು ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡುವಂಥದ್ದಾಯಿತು. ಅದು ಸರಿಯಾಗಲಿಲ್ಲ. ಅದಾದ ನಂತರ ಬೆಂಗಳೂರಿನಲ್ಲಿ L&Tಯ ಮುಖ್ಯ ಕಚೇರಿ ಇರುವಂತಹ ಚೆನ್ನೈನಲ್ಲಿರುವಂತಹ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿ ಈ ರೀತಿ ಆಗ್ತದೆ, ಇನ್ ಟೈಮ್ನಾಗ ಕೆಲಸ ಆಗ್ತಾ ಇಲ್ಲ, ಎಲ್ಲ ಕಡೆ ತೆಕ್ಕ ತೆಗೆದಿದ್ದಾರೆ, ಅರ್ಧ ಕಡೆ ಬಿಟ್ಟಿದ್ದಾರೆ, ಇದರಿಂದ ಆಕ್ಸಿಡೆಂಟ್ ಆಗಿ ಅನೇಕ ಜನ ಕೈಕಾಲುಗಳು ಮುರಿದಾವ ಅಂತ ಹೇಳಿದ್ರು ಮಾಡ್ತೇವೆ ಅಂತಂದ್ರೆ ಸರಿಯಾಗಿಲ್ಲ. ಇವತ್ತು ಚೆನ್ನಮ್ಮನಗರ್ನಾಗ 2 ವರ್ಷದಿಂದ ಚೆನ್ನಮ್ಮನಗರ್ ನೋಡಿದ್ರೆ ಒಂದು ಸ್ವರ್ಗ ಇದ್ದಂಗಿತ್ತು. ಇವತ್ತು ಅದು ಸಿರಿಯಾ ನಮ್ಮ ಇದನ್ನದಾಗಿದ್ದದ ಏನು ಯುಕ್ರೇನ್ ಆ ಥರ ಗಾಜಾ ಯುಕ್ರೇನ್ ಅಂದ್ರೆ ಆ ರೀತಿ ಎಲ್ಲ ರಸ್ತೆಗಳನ್ನ ಹೆಂಗೆ ಬೇಕಾದ ಹಂಗೆ ತೆಗೆದು ಆಮೇಲೆ ಅದು ಸರಿಯಾಗಿ ಬೇವರ್ಸ್ ಕುಣಿಸದೇ ಇರೋದ್ರಿಂದ ಅನೇಕ ರೀತಿಯಿಂದ ನೋವು ಮಾಡಿದ್ದಾರೆ. ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಇನ್ನು ಏನು ಮಾಡ್ಬೇಕಂತ ಹೇಳಿ ಜನ ರುಚಿಗಿದ್ದು ಇವತ್ತು ಅವರು ಇದ್ರ ಮುಂದೆ ಧರಣಿ ಕೊಡುವಂಥದ್ದು ಇವತ್ತಾಗಿದ್ದದ. ಇವತ್ತು ಇದು ಸಾಂಕೇತಿಕ. ಇನ್ನು ಪ್ರತಿ ವಾರ ಪ್ರತಿಯೊಂದು ವಾರ್ಡ್ನಾಗಿನ ಜನ ಬಂದು ಇವ್ರ ಆಫೀಸ್ನಾಗ ಇನ್ನು ಮುಂದೆ ಅದು ಏನಾಗ್ತೈತಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರ ಜವಾಬ್ದಾರಿ L&T ಅಧಿಕಾರಿಗಳು. ಹೆಣ್ಮಕ್ಳು ಹೆಂಗೆ ಕೆಲವೊಂದು ವಾರ್ಡ್ನಾಗ ಹಿಂಗೆ ಹೇಳತ್ತಾರೆ.